ನಿನ್ನೆ ವಕ್ಫು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇದ್ದಂತ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿಗಳು ನೀಡಿದ್ದಂತ ಒಂದು ಸ್ಟೇಟ್ಮೆಂಟ್ ಇತ್ತಲ್ಲ, ಇದು ಬಹಳ ವಿವಾದಕ್ಕೂ ಕೂಡ ಕಾರಣ ಆಯಿತು. ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ಚರ್ಚೆ ಕೂಡ ಹುಟ್ಟಾಗ್ತು. ಏನ್ ಹೇಳಿದ್ರು? ಈ ದೇಶದಲ್ಲಿ ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು, ಆಗ ದೇಶದ ಸಮಸ್ಯೆಗಳು ಬಗೆಹರಿಯುತ್ತವೆ ಅನ್ನುವಂಥ ವಿಚಾರವನ್ನ ಅವ್ರು ಹೇಳಿರ್ತಾರೆ. ಅದಕ್ಕೆ ತಕ್ಕಾಗೆ ಅವರ ಕಿರಿಯ ಸ್ವಾಮೀಜಿಗಳು ಕೂಡ ಹಿರಿಶ್ರೀಗಳು ಕೊಟ್ಟಿದ್ದಂತ ಸ್ಟೇಟ್ಮೆಂಟ್ ಅನ್ನ ಸಮರ್ಥಿಸಿಕೊಳ್ಳೋ ದಾಟಿಯಲ್ಲೇ ಮಾತನಾಡಿರ್ತಾರೆ. ಆದ್ರೆ ಇದು ಈಗ ವಿವಾದದ ರೂಪವನ್ನ ಬಹಳ ಸ್ಪಷ್ಟವಾಗಿ ಪಡೆದಿದೆ. ಕಾಂಗ್ರೆಸ್ನ ಹಲವು ಮುಖಂಡರುಗಳು ಈ ರೀತಿಯಾಗಿ ಅವರು ಮುಸ್ಲಿಮರ ವಿಚಾರವಾಗಿ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಸರಿಯಲ್ಲ ಅನ್ನುವಂತನ್ನ ಬಹಳ ಸಾರಾಸಗಟವಾಗಿ ಟೀಕಿಸ್ತಾ ಇದ್ದಾರೆ. ಅದರ ಜೊತೆಗೆ ಇದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿರುವಂತಹ ಸ್ಟೇಟ್ಮೆಂಟ್ ಅಂತ ಒಬ್ರು ಹೇಳಿದ್ರೆ, ಜನರಿಂದ ಚಪ್ಪಾಳ ಗಿಟ್ಟಿಸ್ಕೊಳ್ಳೋಕೆ ಈ ರೀತಿಯಾಗಿ ಶ್ರೀಗಳು ಮಾತನಾಡಬಾರ್ದು ಅನ್ನುವಂಥದ್ದನ್ನ ಕೆಲವರು ಆರೋಪದ ರೂಪದಲ್ಲಿ ಹೇಳ್ತಾ ಇದ್ದಾರೆ ಬಹಳ ಸಿಟ್ಟಾಗಿ. ವಿಚಾರ ಹೀಗೆ ವಿವಾದದ ರೂಪ ಪಡೆದುಕೊಳ್ತಾ ಇದ್ದ ಹಾಗೆ ಇವತ್ತು ಶ್ರೀಗಳು ನನ್ನಿಂದ ಈ ತರದ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಬಹಳ ತಪ್ಪಾಗಿ ನಾನು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಗಿದೆ, ನಾನು ಇದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ಮಠದ ಮುಖೇನವಾಗಿ ಪತ್ರಿಕಾ ಪ್ರಕಟಣೆ ಹೊರಡಿಸೋ ಜೊತೆಗೂ ಟಿವಿ9 ಜೊತೆಗೂ ಕೂಡ ಈ ವಿಚಾರವಾಗಿ ಬಹಳ ಸುದೀರ್ಘವಾಗಿ ಕ್ಷಮೆಯಾಚನೆ ರೂಪದಲ್ಲಿ ಅವರು ಮಾತನಾಡಿದ್ದಾರೆ. ಹಾಗಾದ್ರೆ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಯಾವ ರೀತಿ ಅಂತ ವಿವಾದದ ರೂಪ ಪಡಿತು, ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ. ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ಟ ಕಾನೂನು. ಆಗ ಖಂಡಿತ ಅದನ್ನ ಮಾಡಬೇಕು. ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು, ಮತದಾನ ಕಿತ್ತುಕೊಳ್ಬೇಕು. ಕೇಳಿದ್ರಲ್ಲ, ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಸ್ವಾಮೀಜಿ ಆಡಿರೋ ಮಾತು. ಚಂದ್ರಶೇಖರನಾಥ ಶ್ರೀಗಳ ಇದೇ ಹೇಳಿಕೆ ಸಾಕಷ್ಟು ಟೀಕೆಗೆ ಕಾರಣವಾಗಿದೆ. ನಾನೊಬ್ಬ ಹೇಳಿದ್ರೆ ಓಟು ಬಿಟ್ಬಿಡ್ತಾರ? ಇಲ್ಲ, ಸರ್ಕಾರ ಮಾಡಬೇಕಾದ್ರೆ ಸರ್ಕಾರದ ಇದರಲ್ಲಿ ಬಿಟ್ಟಿರ್ತಕ್ಕಂಥದ್ದು. ರೈತರಿಗೆ ಏನಪ್ಪ ಅಂದರೆ, ರೈತರ ಭೂಮಿ ಅವರು ತಲತಲಾಂತರದಿಂದ ಮಾಡ್ಕೊಂಬಂದಿರೋದು, ಅವ್ರಿಗೆ ಉಳಿಸ್ಬೇಕು ಅಂತ ನಮ್ಮ ಅಭಿಪ್ರಾಯ. ಸಂವಿಧಾನದ ಆಶಯಗಳಿಗೆ ವಿರುದ್ಧ ಮಾತನಾಡಬಾರದು. ಚಂದ್ರಶೇಖರನಾಥ ಸ್ವಾಮೀಜಿ ಮಾತಿಗೆ ಪರಮೇಶ್ವರ್ ಖಂಡನೆ. ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿಕೆಯನ್ನ ಗೃಹ ಸಚಿವ ಪರಮೇಶ್ವರ್ ಖಂಡಿಸಿದ್ದಾರೆ. ಪ್ರತಿಯೊಂದು ಸಮುದಾಯಗಳಿಗೆ ಸಮಾನ ಅವಕಾಶ ಹಕ್ಕಿದೆ. ಇದರ ಬಗ್ಗೆ ಚಂದ್ರಶೇಖರನಾಥ ಶ್ರೀ ಸರಿಯಾಗಿ ನೋಡಿಕೊಂಡಿಲ್ಲ ಅನಿಸುತ್ತದೆ. ಸಂವಿಧಾನದ ಆಶಯಗಳ ವಿರುದ್ಧ ಯಾರೋ ಮಾತನಾಡಬಾರದು ಎಂದಿದ್ದಾರೆ. ಅವರಿಗೆ ಬಹುಶಃ ಸಂವಿಧಾನದ ಆಶಯಗಳು, ಸಂವಿಧಾನದಲ್ಲಿ ಪ್ರತಿಯೊಂದು ಸಮುದಾಯಗಳಿಗೆ ಮತ್ತು ಧರ್ಮಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಅವಕಾಶಗಳನ್ನು ಅವರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ. ನಾವು ಮಾತನಾಡ್ತಕ್ಕಂಥದ್ದಾಗಲಿ ಅಥವಾ ಕ್ರಮ ಮಾಡ್ತಕ್ಕಂಥದ್ದಾಗಲಿ ಸಾಧು ಅಲ್ಲ. ಆದ್ದರಿಂದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಯಾರೂ ಕೂಡ ಈ ದೇಶದಲ್ಲಿ ಮಾತನೂ ಆಡಬಾರ್ದು, ಅದರ ವಿರುದ್ಧವಾಗಿ ಹೋಗಬಾರ್ದು. ಮನುವಾದದ ಮನಸ್ಸುಗಳು ಮಾತನಾಡ್ತಿವೆ ಎಂದ ಎಚ್.ಸಿ. ಮಹದೇವಪ್ಪ. ಇನ್ನು ಸಚಿವ ಎಚ್.ಸಿ. ಮಹದೇವಪ್ಪ ಕೂಡ ಬಾಬಾ ಸಾಹೇಬರ ಆಶಯವನ್ನ ಮೆಲುಕು ಹಾಕಿದ್ದಾರೆ. ಒಂದು ಮತ ಒಂದು ಮೌಲ್ಯ ಜಾರಿ ಮಾಡಿದ ಕಾರಣದ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಮುಂದುವರೆದು ಬೆಂಗಳೂರಿನಲ್ಲಿ ಮಾತನಾಡಿ, ಮನುವಾದದ ಮನಸ್ಥಿತಿಗಳು ಈ ರೀತಿ ಮಾತನಾಡ್ತಿವೆ ಅಂತ ಗುಡುಗಿದ್ದಾರೆ. ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಮತದಾನದ ಪದ್ಧತಿಯನ್ನೇ ತೆಗೆದಾಕಬೇಕು ಅಂತ ಹೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆ ಥರದ ಮಾತುಗಳು ಶೋಭೆನೂ ತರಲ್ಲ, ಅದು ಆ ಸ್ಥಾನಕ್ಕೆ ಗೌರವವನ್ನು ತರಲ್ಲ. RSS ಜನಸಂಘ ಭಾರತದ ಸಂವಿಧಾನ ಒಪ್ಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ. ಅವರದೇ ಆದಂಥ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಜನಸಂಖ್ಯೆ ಅಂತ 1947 ಮಾಡ್ಕೊಂಡಿದ್ರು. ನಮ್ಮ ಸಂಸತ್ತಿನ ಮುಖಾಂತರ ದೇಶದ ಆಡಳಿತ ನಿಯಂತ್ರಣ ಮಾಡಿದ್ರು. ಮನುವಾದದ ಮನಸ್ಸುಗಳು ಆ ರೀತಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಭಾರತ ದೇಶದಲ್ಲಿ ಅವಕಾಶ ಸಿಗೋದಿಲ್ಲ. ಇದು ಯಾರಪ್ಪನ ಆಸ್ತಿಯೋ ಅಲ್ಲ. ಪ್ರಸಾದ್ ಅಬ್ಬಯ್ಯ ಕಿಡಿ. ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಂತೂ ನಿಗಿನಿಗೆ ಕೆಂಡವಾಗಿದ್ದಾರೆ. ಇವತ್ತು ಮತದಾನ ಬೇಡ ಅಂತಾರೆ, ನಾಳೆ ಇರಬೇಡ ಅಂತಾರೆ. ಇದು ಯಾರಪ್ಪನ ಆಸ್ತಿಯೋ ಅಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಮತದಾನ ಹಾಕಬೇಡ ಅಂತಾರ, ನಾಳೆ ಇರಬೇಡ ಅಂತಾರ. ಇದು ಯಾರಪ್ಪನ ಆಸ್ತಿ ಅಲ್ಲ. ಅದು ಇವ್ರು ಯಾರಪ್ಪನ ಆಸ್ತಿ ಅಲ್ಲ. ಇದು ನೀವಿರ್ರಿ, ನಿಮ್ಗೆ ಓಟ್ ಕೊಡಬೇಡ್ರಿ ಅಂತ ಇದು ಎಲ್ಲರ ಹಕ್ಕಿದು. ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರಿಗೂ ಅಷ್ಟೇ ಹಕ್ಕಿದೆ. ಯಾರೊಬ್ಬರನ್ನು ಕೂಡ ನೀವು ಹೊರಗೆ ಹೋಗ್ರಿ ಬರ್ರಿ ಅನ್ನುವಂಥ ಹಕ್ಕು ಯಾರಿಗೂ ಇಲ್ಲ. ಚಂದ್ರಶೇಖರನಾಥ ಸ್ವಾಮೀಜಿ ಕೊಟ್ಟ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ವಕ್ಫ್ ವಿಚಾರದಲ್ಲಿ ಮಾತನಾಡ್ತಿದ್ದ ಸ್ವಾಮೀಜಿ ವಿವಾದದ ಸುಳಿಗೆ ಸಿಲುಕಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.